ನಮ್ಮ ಕಾರ್ಯಕರ್ತರು ಮುಖ್ಯ ಜನಗಳ ಹಂಚಿನ ಮೇಲೆ 136 ಸೀಟ್ ಗೆದ್ವಿ. ಇದು ಒಂದು ರೆಕಾರ್ಡ್. ಅಂದರೆ ಕೊಟ್ಟು ಮಾತಂತೆ ನಡೀತಾರೆ ಅನ್ನೋದು ಜನಗಳ ಭರವಸೆ ಮೇಲೆ ಗೆದ್ದ ಮೊದಲನೇ ಕ್ಯಾಬಿನೆಟಲ್ಲೇ ಇವತ್ತು ನಾವು ಮಾಡಿದ್ದು 5 ಗ್ಯಾರಂಟಿಗಳನ್ನು ಚಾಲನೆ ಕೊಡ್ತೀವಿ ಅಂತೇಳಿ. ಅಲ್ಲಿ ಮೊದಲನೇ ಶಕ್ತಿ ಮಾಡಬೇಕು. ಇವತ್ತು ಇಡೀ ಪ್ರಪಂಚದಲ್ಲಿ ಶಕ್ತಿ ಯೋಜನೆ 560 ಕೋಟಿ ಮಹಿಳೆಯರು ಇವತ್ತು ಬಸ್ಸನ್ನು ಓಡಾಡಿದ್ದಾರೆ. 560 ಕೋಟಿ, ಇದು ಸಾಮಾನ್ಯ ಅಲ್ಲ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ವರ್ಲ್ಡ್ ರೆಕಾರ್ಡಲ್ಲಿ ಇವತ್ತು ದಾಖಲಾಗಿದೆ. ಮಹಿಳೆಯರ ಓಡಾಟದಿಂದ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗಿದೆ, ಉದ್ಯೋಗ ಸೃಷ್ಟಿಯಾಗುತ್ತೆ, ವ್ಯಾಪಾರ ನಡೆಯುತ್ತೆ, ಹಣ ಚಲನೆ ಆದಂಥ ಸಂದರ್ಭದಲ್ಲಿ ಜನರ ಬದುಕಿನಲ್ಲಿ ಹಸನ್ಮುಖರಾಗ್ತಾರೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಈಗ ಎರಡನೇದು ನಮ್ಮ ಗೃಹಲಕ್ಷ್ಮಿ ತಂದಾಗ ಹೇಳಿದ್ರು, ಮಾನ್ಯ ಮೋದಿ ಸಾಹೇಬರು ಹೇಳಿದ್ರು, ಇದು ರಾಜ್ಯದಲ್ಲಿ ಮಾಡೋಕ್ಕಾಗಲ್ಲ, ಕರ್ನಾಟಕ ದಿವಾಳಿ ಆಗುತ್ತೆ, ಈ ರಾಜ್ಯದಲ್ಲಿ ಇದು ಮಾಡೋಕ್ಕಾಗಲ್ಲ. ಆದರೆ ಸಿದ್ದರಾಮಯ್ಯನವರು ಇಡೀ ಭಾರತದಲ್ಲಿ 16 ಬಜೆಟನ್ನು ಮಂಡನೆ ಮಾಡಿದಂಥ ಕೀರ್ತಿ ನಮ್ಮ ನಾಯಕ ಸಿದ್ದರಾಮಯ್ಯನವರಿಗೆ ತಲುಪುತ್ತೆ. ಅದರಲ್ಲೂ ಅತ್ಯುತ್ತಮ ಮುಖ್ಯಮಂತ್ರಿ ಅರ್ಥಶಾಸ್ತ್ರಜ್ಞರನ್ನು ಈ ಥರ ಕೆಲಸ ಮಾಡಿದ್ದಾರೆ. ಇವರು ಮೊದಲನೇ ಸಾರಿ ಉಪಮುಖ್ಯಮಂತ್ರಿ ಆಗಿ ಫೈನಾನ್ಸ್ ಮಿನಿಸ್ಟರ್ ಆದಾಗ ಯಾವುದೋ ಒಂದು ಪೇಪರ್ನಲ್ಲಿ ಬರೆದು 500 ಕುರಿ ಎಣ್ಸಕ್ಕೆ ಬರಲ್ಲ ಇವರಿಗೆ ಫೈನಾನ್ಸ್ ಮಿನಿಸ್ಟರ್ ಕೆಲಸ ಮಾಡ್ತಾರಂತ. ಅದನ್ನು ದಿಟ್ಟತನದಲ್ಲಿ ತೋರಿಸೋಂಥ ಕೀರ್ತಿ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಆಗ್ತದೆ. ಇದಾದಮೇಲೆ ಇವತ್ತು ಆ ಒಂದು ಕಾರ್ಯಕ್ರಮ ಕೂಡ ಮನೆಯ ಯಜಮಾನಿಗೆ 2,000 ರೂಪಾಯಿ ಕೊಡುವ ಮೂಲಕ ಇವತ್ತು 1.24 ಕೋಟಿ ಜನ ಆ ಹಣವನ್ನು ಪಡಿತಾ ಇದ್ದಾರೆ ಈ ರಾಜ್ಯದಲ್ಲಿ. ಇದು ಇಷ್ಟು ವರ್ಷ ಕೊಡ್ತಾನೆ ಇದ್ದೀವಿ. ಪಾಪ ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಈ ಸಾರಿ ಬರಲಿಲ್ಲ, 3 ತಿಂಗಳು ಬರಲಿಲ್ಲ ಅನ್ನೋ ಸುಳ್ಳು. ನಿಧಾನ ಆಗುತ್ತೆ, ಒಂದು ಕೊನೆ ತಿಂಗಳು 1 ತಿಂಗಳು 2 ತಿಂಗಳು ನಿಧಾನ ಆಗಿ ಬಂದೇ ಬರುತ್ತೆ. ಆ ಖಾತ್ರಿ ಇದೆ. ಮೊದಲು ನೇರವಾಗಿ ಈ ಭಾರತದಲ್ಲಿ ಮಧ್ಯವರ್ತಿಗಳಿಲ್ಲದೆ, ಲಂಚ ಇಲ್ಲದೆ ನೇರವಾಗಿ ಅವ್ರು ಒಪ್ಕೊಂಡು ದುಡ್ಡು ಹೋಗುವಂಥ ಕಾರ್ಯಕ್ರಮ ಯಾವುದಾರ ಇದ್ದರೆ ಅದು ಈ ಪಂಚ ಗ್ಯಾರಂಟಿ ಯೋಜನೆ. ನೇರವಾಗಿ ಅವ್ರು ಒಪ್ಕೊಂಡು ದುಡ್ಡು ಹೋಗುತ್ತೆ, ಭ್ರಷ್ಟಾಚಾರ ಇಲ್ಲ ಮತ್ತು ಯಾವುದೇ ರೀತಿಯ ಲೂಪ್ ಹೋಲ್ಸ್ ಇಲ್ಲ. ಇದು ಇಷ್ಟು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಇದು ನಮ್ಮ ಗ್ಯಾರಂಟಿ. ಇವತ್ತು ಅನ್ನಭಾಗ್ಯ, ಯಾರೋ ಅನ್ನದಿಂದ ಅನ್ನ ಇಲ್ಲದೆ ಹಸುವಿನಿಂದ ಸಾಯಬಾರ್ದು ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಜಾರಿ ತಂದಿದ್ದಾರೆ. ಇವತ್ತು ಆ ಅನ್ನಭಾಗ್ಯ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನು ಗೃಹ ಜ್ಯೋತಿ, ಮನೆಗಳಿಗೆ ದೀಪ ಉರಿಲಿ, ಮನೆಯಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಲಿ ಅನ್ನೋ ಉದ್ದೇಶದಿಂದ ಗೃಹ ಜ್ಯೋತಿ ತಂದು 1.64 ಕೋಟಿ ಜನ ಉಪಯೋಗ ಪಡಿತಾ ಇದ್ದಾರೆ. ಇದ್ರ ಜೊತೆಗೆ ಯುವ ನಿಧಿ, ಪಾಪ ಏನಪ್ಪ ಮೋದಿಯವರು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ. 2 ಕೋಟಿಗೆಲ್ಲ 2 ಲಕ್ಷನೂ ಕೊಡಲಿಲ್ಲ. ಅದು ನಾವಿವತ್ತು ಗ್ರ್ಯಾಜುಯೇಟ್ಸ್ಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,000 ರೂಪಾಯಿ ನೇರವಾಗಿ 2 ವರ್ಷ ಅವ್ರ ಅಕೌಂಟ್ಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದೇವೆ. ಅದು ಕೂಡ ಯಶಸ್ವಿಯಾಗಿದೆ. 5 ಕಾರ್ಯಕ್ರಮಗಳಿಂದ ಇವತ್ತು ನಮ್ಮ ರಾಜ್ಯದಲ್ಲಿ 98,000 ಕೋಟಿ ರೂಪಾಯಿಗಳು ನಾವು ಅಧಿಕಾರಕ್ಕೆ ಬಂದಿಲ್ಲಿವರೆಗೂ ಎಷ್ಟು ಸಮಯ 98,000 ಕೋಟಿ ರೂಪಾಯಿಗಳು ನೇರವಾಗಿ ಜನರ ಭಾಗದಲ್ಲಿ ಹೋಗಿ ಮನೆಗೆ ತಲುಪಿರ್ತಕ್ಕಂಥದ್ದು. ಒಂದು ಮನೆಗೆ ಕನಿಷ್ಠ 5,000 6,000 ರೂಪಾಯಿ ಸರಾಸರಿ ತಿಂಗಳಿಗೆ ಸೇರುವಂಥ ಒಂದು ವ್ಯವಸ್ಥೆ ಇಡೀ ಭಾರತದಲ್ಲಿ ಕರ್ನಾಟಕ ಆಗಿದೆ. ನಮ್ಮನ್ನು ಆಡ್ಕೊತಾ ಇದ್ರು, ನಮ್ಮನ್ನು ಛೇಡಿಸ್ತಾ ಇದ್ರು, ಕೂಗ್ಬಾರಿಗಳು ಅಂತಿಲ್ಲ. ಒಂದು 5-6 ಜನ BJPಯವರು ಬೆಳೆದವರು, ಈ CT ರವಿ ಅಂತವರೆಲ್ಲ ಎಲ್ಲ ಆಗಲ್ಲ ಅಂದರು. ಇವತ್ತು ಅವರೇ ಬಾಯಿ ಮುಟ್ಕೊಂಡಿದ್ದಾರೆ. ಜೊತೆಗೆ ಬೇರೆ ರಾಜ್ಯದಲ್ಲಿ ಎಲ್ಲೆಲ್ಲಿ BJP ಅಧಿಕಾರದಲ್ಲಿದೆಯೋ ಅವರೆಲ್ಲ ಕೂಡ ನಮ್ಮ ಕಾರ್ಯಕ್ರಮಗಳನ್ನು ಕಾಪಿ ಮಾಡ್ತಾ ಇದ್ದಾರೆ. ನಮ್ಮನ್ನ ಮಾಡೆಲ್ ಅಂತಾರೆ. ಮೊದಲು ಮೋದಿಗೇನೋ ಕೊಂದಿದೇನೋ ರೀತಿ ಗುಜರಾತ್ ಮಾದರಿ ಅನ್ನೋರು, ಇವತ್ತು ಕರ್ನಾಟಕದ ಮಾದರಿ ಅನ್ನೋ ಮಟ್ಟಕ್ಕೆ ನಮ್ಮ ರಾಜ್ಯ ಸಮೃದ್ಧಿಯಾಗಿದೆ. ಸಂತೋಷವಾಗಿ ಜನ ಬಾಳ್ತಾ ಇದ್ದಾರೆ. ಒಬ್ಬ ಮಹಿಳೆ ಬೆಳಗ್ಗೆ ಎದ್ದು ಮನೆಯಿಂದ ಮಾರ್ಕೆಟ್ಗೆ ಫ್ರೀ ಬಸ್ಸಲ್ಲಿ ಹೋಗ್ತಾಳೆ, 2,000 ರೂಪಾಯಿ ದುಡ್ಡಲ್ಲಿ ತರಕಾರಿ ತೊಗೋತಾಳೆ, ಬಂದು ಮಾರ್ತಾಳೆ, ಮಧ್ಯಾಹ್ನ ಅನ್ನಭಾಗ್ಯದಲ್ಲಿ ಊಟ ಮಾಡ್ತಾಳೆ, ಸಂಜೆ ಗೃಹಜ್ಯೋತಿ ಮಕ್ಕಳನ್ನ ಓದಿಸ್ತಾಳೆ. ಒಂದು ದಿವಸಕ್ಕೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ ವಹಿಸ್ಕೊಂಡಿದೆ ಅಂತ
ಹೆಮ್ಮೆಯಿಂದ ಹೇಳುವಂಥ ಕಾರ್ಯಕ್ರಮ ಅಂದರೆ ಈ ಪಂಚ ಗ್ಯಾರಂಟಿಗಳು. ಇಷ್ಟೆಲ್ಲ ಇರುವಂಥ ಈ ಸಂದರ್ಭದಲ್ಲಿ ಅವ್ರು ಹೇಳೋದೇನು, ನಾವು ಮಾಡಿದ್ವಿ ಏನು ಮಾಡಿದ್ದಾರೆ, ಅವ್ರ ಸೀರೆ ಬರ್ಕಲ್ ಪೇಕರ್ ಕೊಟ್ಟರು ಅದು ನಿಂತೋಯ್ತು. ಅವ್ರು ಏನಿದ್ರು ಭಾವನೆಗಳ ಜೊತೆಯಲ್ಲಿ ಹಿಂದೂ ಮುಸ್ಲಿಂ ಬರೀ ದೇವಸ್ಥಾನ ದೇವರ ಹೆಸರಲ್ಲಿ ರಾಜಕೀಯ ಮಾಡ್ತಾರೆ. ನಾವು ಬದುಕಿನ ಜೊತೆಯಲ್ಲಿ ರಾಜಕೀಯವನ್ನು ಮಾಡಿ ಜನರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಏನೋ ಕ್ವಶನ್ ಸರ್, ಈಗ ಯುವನಿಧಿ ಬರ್ತಾ ಇಲ್ವಲ್ಲ ಸರ್? ಎಲ್ಲಾನು ಬರ್ತಾ ಇದೆ. ಯಾವ್ದು ಬಂದಿಲ್ಲ ಕೊಡ್ರಿ. ಇಲ್ಲಿ ಸುಮ್ಮನೆ ಯಾರೋ ಹೇಳಿದ್ರು ಅಂತ ಹೇಳ್ಬಾರ್ದು. ಹೆಣ್ಣು ಮಕ್ಕಳನ್ನ ಒಬ್ಬೊಬ್ಬರಿಗೆ ಹೇಳ್ತೀನಿ, ಒಬ್ಬೊಬ್ಬರಿಗೆ ಹೇಳ್ತೀನಿ. ಯುವನಿಧಿನೂ ನಿಂತಿಲ್ಲ, ಗೃಹಲಕ್ಷ್ಮಿನೂ ನಿಂತಿಲ್ಲ. ಸುಮ್ಮನೆ ಇದೇನಾಗಿದೆ, ನಮ್ಮ ಕಾಂಗ್ರೆಸ್ನವ್ರಿಗೆ ಬಾಯಿಲ್ಲ, ಬಡವರಿಗೆ ಬಾಯಿಲ್ಲ. ಈ BJP ಅವ್ರಿಗೆ ಬಾಯಿ ಬಿಡಬೇಕು. ಬರೀ ಬಂದಿಲ್ಲ ಅಂತ ಹೇಳ್ತೀವಿ. ಯಾವ್ದಾದ್ರು ಡಾಕ್ಯುಮೆಂಟ್ ಇದ್ರೆ ಕೊಡಿ, ಯಾಕೆ ಸುಮ್ಮನೆ ಹೇಳ್ತೀರಾ? ಸರ್, ಈಗ ಗ್ಯಾರಂಟಿ ಅಧ್ಯಕ್ಷ ಮಾಡಿದ್ರಲ್ಲ, ಅವರು ಜವಾಬ್ದಾರಿ ಏನು ಸರ್? ಗ್ಯಾರಂಟಿ ಅಧ್ಯಕ್ಷರಿಗೆ ರಾಜ್ಯದಲ್ಲಿ 5 ಇಲಾಖೆ ಇದೆ. 5 ಇಲಾಖೆಯಲ್ಲಿ 5 ವಿಭಿನ್ನ ಅಧಿಕಾರಿಗಳಿದ್ದಾರೆ. ಇದಕ್ಕೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ 5 ಜನ ಅಡಿಷನಲ್ ಚೀಫ್ ಸೆಕ್ರೆಟರಿ ಬರ್ತಾರೆ. ಅದ್ರ ಜೊತೆಗೆ DPRನ ಸೆಕ್ರೆಟರಿ ನಮಗೆ ಕಾರ್ಯದರ್ಶಿ ಇರ್ತಾರೆ. ಜಿಲ್ಲಾ 31 ಜಿಲ್ಲೆನಲ್ಲೂ CEO ಇದಕ್ಕೆ ಇವರು ನೋಡಲ್ ಆಫೀಸರು. ಇವರಿಗೆ ID ಕಾರ್ಡ್ ಕೊಟ್ಟಿದ್ದೇವೆ, ಇವರಿಗೆ ರಿನ್ಯುಮರೇಷನ್ ಕೊಡ್ತಾ ಇದ್ದೇವೆ. ಅಧ್ಯಕ್ಷರು 40,000 ರೂಪಾಯಿ ಕೊಡ್ತೀವಿ ಓಡಾಡೋಕ್ಕೆ. ತಾಲೂಕು ಲೆವೆಲಲ್ಲಿ EO ಇದ್ದಾರೆ, ಅಲ್ಲಿ ಅಧಿಕಾರಿಗಳು 5 ಇಲಾಖೆ ಅಧಿಕಾರಿಗಳು ಇವ್ರ ಜೊತೆ ಸಂಪರ್ಕ ಇಟ್ಕೊಂಡು ಜನತೆಗೆ ನಮ್ಮ ಕಾರ್ಯ ತಲುಪಬೇಕು, ಕಟ್ಟ ಕಡೆಯ ವ್ಯಕ್ತಿಗಳು ತಲುಪುವಂಥ ಕೆಲಸ ಮಾಡೋದೇ ಈ ಗ್ಯಾರಂಟಿ ಸಮಿತಿ ಕೆಲಸ. ಸರ್, ಗೃಹಜ್ಯೋತಿ